ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಈ ಒಂದು ಮೆಸೇಜು ಕಾಂಗ್ರೆಸ್ಗೆ ಬೇಕಾಗಿತ್ತು ಅಂತ ಅನಿಸುತ್ತೆ, ಅಥವಾ ಊಹಾಪೋಹಗಳು ವದಂತಿಗಳೇನೆದ್ದಿತ್ತು. 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂಥೇಳಿ ಏನೋ ಕೆಲವೊಬ್ಬರು ಕನಸನ್ನು ಕಟ್ಕೊಂಡಿದ್ರು, ಅದೆಲ್ಲವೂ ಕೂಡ ಈಗ ನುಚ್ಚು ನೂರಾಗಿದೆ. ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡಿಲ್ಲ, ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಮಾತಾಡಿದ್ದಾರೆ. ಅಂದರೆ ಹೈಕಮಾಂಡ್ ಸಂದೇಶ ಕೊಡ್ಲಿಕ್ಕಂತಾನೆ ಸಿದ್ದರಾಮಯ್ಯನವರು ಈ ಸಂದೇಶವನ್ನು ಕೊಟ್ಟಂಗಿದೆ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನಗಿರುವಷ್ಟು ಶಾಸಕರ ಬೆಂಬಲ ಡಿ ಕೆ ಶಿಗಿಲ್ಲ, ದೆಹಲಿಯಲ್ಲಿ ಕುಳ್ಕೊಂಡೆ 5 ವರ್ಷ ನಾನೇ ಸಿಎಂ ಅನ್ನುವಂಥ ಸಂದೇಶ. ವರಿಷ್ಠರ ಭೇಟಿಗೂ ಮೊದಲೇ ಮೆಸೇಜ್ ಪಾಸ್ ಮಾಡಿದ್ದಾರೆ ಸಿದ್ದರಾಮಯ್ಯ. 2.5 ವರ್ಷಗಳ ಕಾಲ ಡಿ ಕೆ ಶಿ ಸಿಎಂ ಆಸೆಗೆ ತಣ್ಣೀರು ಬಿದ್ದಂತಾಗಿದೆ. ಈಗ ಅವರ ಒಂದೊಂದು ಮಾತು ಕೂಡ ಬಾಣ ಹೊಡೆದಂಗಿತ್ತಂಗೆ, ಚಕ್ಮೇಟ್ ಇಟ್ಟಂಗಿತ್ತು, ಎಲ್ಲರ ಬಾಯಿ ತೆಪ್ಪಗಿರುವಂತೆ ಮಾಡಿದ್ದಾರೆ. ಯಾಕೆಂದ್ರೆ ಸಹಜವಾಗಿ ಊಹಾಪೋಹಗಳಿತ್ತು. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಂದಿ ಹಿಲ್ಸ್ನಲ್ಲಿ ಹೇಳಿದ್ರು 5 ವರ್ಷ ನಾನೇ ಇರ್ತೀನಿ ಅಂತ. ಆಗ ಅಷ್ಟೊಂದು ಸೀರಿಯಸ್ ತಗೊಳ್ಳಿಲ್ಲ ಕೆಲವೊಬ್ಬರು. ಇಲ್ಲ, ಫ್ಲೋಲ್ ಹೇಳಿರಬೇಕು ಅಥವಾ ಮಾಧ್ಯಮಗಳ ಬಾಯಿ ಮುಚ್ಚಲಿಕ್ಕೆ ಹೇಳಿರಬೇಕು ಅಂತ. ದೆಹಲಿಯಲ್ಲಿ ಕೂತ್ಕೊಂಡು ಬಹಳ ಕೂಲಾಗಿ ಮಾಧ್ಯಮದವರ, ನಮ್ಮ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಆ ರೀತಿ ಚರ್ಚೆನೇ ಆಗಿಲ್ಲ ಹೈಕಮಾಂಡ್ ಮುಂದೆ. ಹಾಗಾಗಿದ್ರೆ ನಾನು ಯಾಕೆ ಹೇಳ್ತಿದ್ದೆ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತು ನನಗಿರುವಷ್ಟು ಬೆಂಬಲ ಡಿ ಕೆ ಶಿಗಿಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಕರ್ನಾಟಕ ಇನ್ಚಾರ್ಜ್ ಅವರು ಹೇಳಿದ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು. ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ನಾನು ಹೇಳಿದ್ದೀನಿ ಸ್ಪೆಸಿಫಿಕ್ ಆಗಿ, ಹೈಕಮಾಂಡ್ನವರು ಏನು ಹೇಳಿದ್ದಾರೆ ಅಂತಂದರೆ, ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ಬರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನು ಇಬ್ಬರು ಒಪ್ಕೋಬೇಕು. ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಅದನ್ನು ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀವಿ. ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಇಲ್ಲಿ ಕರ್ನಾಟಕದಲ್ಲಿ ನಾವು ನೋಡಿದ್ವಿ ಅವ್ರು ಹೇಳಿಕೆ 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ. ಬಟ್ ದೆಹಲಿಗೆ ಹೋಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಪಕ್ಕದಲ್ಲೇ ಕೂತ್ಕೊಂಡು ಒಂದು ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ ನಮಗೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿರೋಧಿ ಪಾಳ್ಯಕ್ಕೆ ಮತ್ತು ಆ ರೀತಿ ಚರ್ಚೆ ಮಾಡೋರಿಗೆ ಈಗ ಸಿದ್ದರಾಮಯ್ಯನವರು ಇದೊಂದು ರೀತಿ ಉತ್ತರ ಕೊಡೋ ಮೂಲಕ ಬಾಯಿ ಮುಚ್ಚಿದ್ದಾರೆ ಅಂತ ಅನಿಸ್ತಾ ಇದೆ. ಪ್ರಭು, ದೆಹಲಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ. ಯಾಕೆಂದರೆ ಇಲ್ಲಿ ಅವರಿಗೆ ನಾಯಕತ್ವ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು, ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡಬಹುದು, ಅಥವಾ ಒಂದು ವೇಳೆ ಅವರೇ ಆಗದೇ ಇದ್ದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತಂದಲ್ಲಿ ಕೂರಿಸಬಹುದು ಅನ್ನುವಂಥ ಚರ್ಚೆಗಳು ಏನು ನಡೀತಾ ಇದ್ವು. ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂಥ ಒಂದು ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟಿಂದ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಈಗ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಪಡಿತಾ ಇದ್ರು, ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇರುವಂಥದ್ದು ನಾಯಕತ್ವ ಬದಲಾವಣೆಯ ವಿಚಾರವಾಗಿ. ಹಾಗಾಗಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಈ ಸಂದರ್ಭದಲ್ಲಿ ಇದ್ವು. ಆದರೆ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಬಹಳ ಸ್ಪಷ್ಟವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 3 ವಿಚಾರಗಳಲ್ಲಿ ಅವರು ಬಹಳ ಸ್ಪಷ್ಟತೆಯನ್ನು ಇಲ್ಲಿ ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಒಂದು ಕಡೆ ಹೈಕಮಾಂಡ್ಗೂ ಕೂಡ ಸವಾಲು ಹಾಕುವ ಮಾದರಿಯಲ್ಲಿ ಅವರು ಕೊಟ್ಟಿದ್ದಾರೆ. ನನ್ನನ್ನು ಮುಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುತ್ತೋ ಇಲ್ವೋ ಅನ್ನುವಂತಹ ಒಂದು ಸಂದೇಶವನ್ನು ಪರೋಕ್ಷವಾಗಿ ರವಾನಿಸಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪವರ್ ಹೇಗೆ ಅಂತ ಅಂದರೆ 5 ವರ್ಷಗಳ ಕಾಲ ನಾನೇ ಇಲ್ಲಿ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥದ್ದು ಒಂದು ಸಂದೇಶ ಆದರೆ, ಇನ್ನೊಂದು ಕಡೆ 2028ರ ವಿಧಾನಸಭಾ ಚುನಾವಣೆಗೂ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆಯನ್ನು ಫೇಸ್ ಮಾಡ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈ 2.5 ವರ್ಷಗಳ ಒಪ್ಪಂದ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಅವರ ನಡುವೆ ನಡೆದಿದೆ ಅನ್ನುವಂಥ ಒಪ್ಪಂದ ಏನಿತ್ತು, ಇದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಹಾಕುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಒಪ್ಪಂದ ಆಗಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ಇಲ್ಲಿ ಯಾವೆಲ್ಲ ಶಾಸಕರು ಪರ ವಿರೋಧ ಚರ್ಚೆಗಳಲ್ಲಿ ತೊಡಗಿದ್ರು ಮತ್ತು ಬೇರೆ ನಾಯಕರ
ಬಗ್ಗೆ ಮಾತನಾಡ್ತಾ ಇದ್ರು. ಅಂಥವೆಲ್ಲರ ಬಾಯಿ ಮುಚ್ಚಿಸುವಂಥ ಒಂದು ಪ್ರಯತ್ನವನ್ನು ಈ ಒಂದು ಸ್ಟೇಟ್ಮೆಂಟು ಮಾಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಸದಾಶಿವನಗರದಲ್ಲೇ ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಲ್ಲೇ ಇದ್ದರು. ಯಾವಾಗ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಆ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ತಕ್ಷಣ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವರೆಲ್ಲರೂ ಕೂಡ ACC ಅಧ್ಯಕ್ಷರ ನಿವಾಸಕ್ಕೆ ಆಗಮಿಸ್ತಾರೆ. ಈಶ್ವರ್ ಖಂಡ್ರೆ ಇರ್ಬೋದು, ಶರಣಪ್ರಕಾಶ್ ಪಾಟೀಲ್ ಅವರು ಇರ್ಬೋದು, HA ಪಾಟೀಲ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಎಲ್ಲ ನಾಯಕರು ಕೂಡ, ದಿನೇಶ್ ಗುಂಡೂರಾವ್ ಸೇರಿದಂತೆ ಎಲ್ಲರೂ ಕೂಡ ಖರ್ಗೆ ಅವರ ನಿವಾಸಕ್ಕೆ ಬರ್ತಾರೆ. ಸುಮಾರು 1 ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಇದ್ರ ಬಗ್ಗೆ. ಸೊ ಅಂದರೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇವರು ಒಂದು ಕಡೆ ಸ್ಟೇಟ್ಮೆಂಟ್ಗಳನ್ನು ಪದೇ ಪದೇ ಕೊಡ್ತಾ ಇದ್ರು, ಪದೇ ಪದೇ ಸಭೆಗಳನ್ನು ನಡೆಸ್ತಾ ಇದ್ರು. ಆದರೆ ಉಳಿದಂಥವ್ರು ಯಾರೂ ಕೂಡ ಆ ರೀತಿಯಾದಂಥ ಹೇಳಿಕೆಗಳನ್ನು ಎಲ್ಲೂ ಕೂಡ ಕೊಡ್ತಾ ಇರಲಿಲ್ಲ. ಇವತ್ತು ಯಾವಾಗ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟರೋ ತಕ್ಷಣ ಎಲ್ಲರೂ ಕೂಡ ಇವತ್ತು ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. 1 ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಇದನ್ನು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ಯಾರು ಬದಲಾವಣೆ ಆಗತ್ತೆ, ಕೆಳಗಿಳಿತಾರೆ, ಒಪ್ಪಂದ ಆಗಿದೆ ಎನ್ನುವಂತಹ ಈ ಚರ್ಚೆಗಳೇನಿತ್ತು, ಇದಕ್ಕೆ ಸಂಪೂರ್ಣವಾದಂಥ ಒಂದು ಬ್ರೇಕ್ ಹಾಕುವಂಥ ಪ್ರಯತ್ನ ಸಿದ್ದರಾಮಯ್ಯ ಇವತ್ತು ದೆಹಲಿಯಲ್ಲಿ ಕುಳಿತು ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಹೈಕಮಾಂಡು ಟಚ್ ಮಾಡುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬೇರೆ ರೀತಿಯಾದಂಥ ಬದಲಾವಣೆಗಳಾಗಬಹುದು. ಹಾಗೆ 2028ರ ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಅದರ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಸಂದೇಶವನ್ನು ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ರವಾನಿಸಿದ್ದಾರೆ. ಪ್ರಭು, ಅಂದ್ರೆ ಶಿವಕುಮಾರ್ ಈಗ ನಾವು ನೋಡಿದ್ವಿ, ಕಳೆದ 2.25 ವರ್ಷದಿಂದ ನೋಡ್ತಾ ಇದ್ದೀವಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟು ಕೂಡ ಗಟ್ಟಿಯಾಗಿ ಬಂದಿರಲಿಲ್ಲ. ಮೊನ್ನೆ ವಿಶೇಷ ಕ್ಯಾಬಿನೆಟ್ ನಂದಿ ಹಿಲ್ಸ್ನಲ್ಲಿ ಕೊಟ್ಟಿದ್ರು. ಬಟ್ ಈಗ ದೆಹಲಿಗೆ ಹೋಗಿ ಈ ರೀತಿ ತಂತ್ರಗಾರಿಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಆಪ್ತವಲ ಎಲ್ಲ ಇಲ್ಲಿ ಆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಈಗ ಸೆಪ್ಟೆಂಬರ್ ಕ್ರಾಂತಿ ಏನೋ ರಾಜಣ್ಣ ಬಾಂಬ್ ಹಾಕಿದ್ರು, ಆ 2.5 ವರ್ಷದ ಅವಧಿ ಹತ್ರ ಬರ್ತಿದ್ದಂಗೆ ಆ ಟೈಮ್ ನೋಡಿ ಇಲ್ಲಿ ಬಾಣವನ್ನ ಹೂಡಿದ್ರ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಾ ಅಂತ. ಪ್ರಭು, ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಈ ಸ್ಟೇಟ್ಮೆಂಟ್ ಯಾವ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಮೇಲೆ ಪರಿಣಾಮವನ್ನು ಬೀರುತ್ತೋ ಅಂದರೆ, ಸಿದ್ದರಾಮಯ್ಯ ಅದರಿಂದ ಬೇಸರಗೊಳ್ತಾರೆ. ಅಂದರೆ ಹೈಕಮಾಂಡ್ ಇದನ್ನು ತಳ್ಳಿ ಹಾಕ್ಬೋದಿತ್ತು, ಆದರೆ ಅವರೇ ಮಾಡ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಈ ಹೇಳಿಕೆಯ ಮೇಲೆ ಕೊಟ್ಟಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವತ್ತೇ ರಾಹುಲ್ ಗಾಂಧಿ ಅವರಿಗೆ ಇದರ ಬಗ್ಗೆ ದೂರನ್ನು ಕೊಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ, DK ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಅಭಿಪ್ರಾಯಗಳನ್ನು ಏನು ಪಡ್ಕೊಳ್ತಾ ಇದ್ದಾರೆ, ಅವರ ಮೇಲೂ ಕೂಡ ಈ 3 ಜನ ಸೇರಿ ಇವತ್ತು ಪರೋಕ್ಷವಾಗಿ ಈ ಒಂದು ರೀತಿ ಶಾಸಕರ ಹೇಳಿಕೆಗಳಿಗೆ ಕಾರಣ ಆಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರು. ಆ ಕಾರಣಕ್ಕೆ ಇವತ್ತು ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡುವ ಮೂಲಕ ಎಲ್ಲ ಈ ಚರ್ಚೆಗಳಿಗೆ ಬ್ರೇಕ್ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.